ಸತ್ಯ ಇಲ್ಲ ಅಂದಿದ್ರೆ ಇವತ್ತು ನನ್ನ ಕಣ್ ಮುಂದೆ ನನ್ನ ಅವನಿ ಇರ್ತಾ ಇರಲಿಲ್ಲ. ಇಲ್ಲೋಡಿ, ನನ್ನ ಮಗಳು ಇರ್ತಿರ್ಲಿಲ್ಲ. ಇಬ್ಬರ ಪ್ರಾಣನು ಕಾಪಾಡಿದ ದೇವ್ರವನು. ಸತ್ಯಕ್ಕೆ ನಾನು ದೇವಸ್ಥಾನ ಕಟ್ಟಿದ್ರು ಕಡಿಮೆನೆ ಆಗತ್ತೆ. ಇಲ್ದೇ ಇರೋದನ್ನ ಹೇಳಿ ನನ್ನ ಅವನಿನ ನನ್ನ ಬೇರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರೇನೋ, ಅದು ಯಾವತ್ತಿಗೂ ನಡೆಯಲ್ಲ. ನಡೆಯವನಿ. ಎಲ್ರಿಗೂ ಚಪ್ಪಲಿ ತಗೊಂಡು ಹೊಡೆದಾಗೆ ಉತ್ತರ ಕೊಟ್ಟ ಅಲ್ವಾ? ಅವನು ಅಸಲಿ ಗಂಡಸು ಅಂದ್ರೆ, ನಿಜವಾದ ಗಂಡ ಅಂದ್ರೆ. ನಮ್ಮಿಬ್ಬರು ಮದುವೆ ಆದಾಗ್ಲಿಂದ ಇವತ್ತವರೆಗೂ ಯಾವತ್ತೂ ನಿನ್ನಿಂದ ನಾನು ತೊಂದರೆ ಅನುಭವಿಸಿರೋದು ಇಲ್ಲ ವೇದ. ಆದರೆ ಯಾಕೋ ಈ ನಡುವೆ ನಿನ್ನಿಂದ ನಾನು ಕೂಡ ಎಲ್ಲರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಏರ್ಪಾಟಾಗ್ತಿದೆ. ಮುಖ್ಯವಾಗಿ ಅವನಿ ಶ್ರೀಕರ್ಗಳ ಮುಂದೆ ವೇದ. ನಿನ್ನ ಅನುಮಾನ ನಿನ್ನ ಜೊತೆ ನನ್ನೂ ಕೂಡ ಎಲ್ಲಿ ತನಕ ತಗೊಂಡು ಹೋಗುತ್ತೋ ನನಗೆ ಅರ್ಥ ಆಗ್ತಿಲ್ಲ ವೇದ. ನೋಡ್ದಲ್ಲ ಅವರಿಬ್ಬರು ಸಂಬಂಧ, ಕೇಳಿಸ್ಕೊಂಡಲ್ಲ ಶ್ರೀಕರ್ ಅವನಿ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ದ ಅಂತ. ಅವನಿ ಸತ್ಯ ನಡುವೆ ಇರೋದು ಸ್ವಚ್ಛವಾಗಿರೋ ಸ್ನೇಹ ಮಾತ್ರ ಅಂತ ನಾನು ನಂಬ್ತಿದ್ದೀನಿ. ಅವರಿಬ್ಬರ ವಿಷಯದಲ್ಲಿ ಪ್ರತಿಯೊಂದು ಸಣ್ಣ ವಿಷಯನೂ ಕೂಡ ದೊಡ್ಡದಾಗಿ ಮಾಡಿ ರಾಧಾಂತ ಮಾಡೋಕೆ ನೋಡ್ಬೇಡ. ಅದು ಒಳ್ಳೇದಲ್ಲ ವೇದ. ನೀನು ಅವನಿ ಮೇಲೆ ಅನುಮಾನ ಪಡ್ತಿದ್ಯಾ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾದ್ರೆ ಪ್ರತಿಯೊಬ್ಬರು ನಿನ್ನ ಅಪಾರ್ಥ ಮಾಡ್ಕೊಳ್ತಾರೆ ಹೊರತು ಅವನಿ ಮೇಲೆ ಅನುಮಾನ ಪಡೋದಿಲ್ಲ. ಅವನಿ ಕ್ಯಾರೆಕ್ಟರ್ ಅಂತಹದ್ದು. ನನ್ನ ಕುಟುಂಬದಲ್ಲಿ ನನ್ನ ಊರೊಳಗೆ ನೀನು ಹೆಜ್ಜೆ ಇಟ್ಟು ಎಷ್ಟೋ ತ್ಯಾಗಗಳನ್ನು ಮಾಡಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿಕೊಂಡೆ. ಆ ಗೌರವ ನಿರಂತರವಾಗಿರೋ ಥರ ಕಾಪಾಡ್ಕೋ. ಇದಕ್ಕೆ ಮೇಲೆ ನಾನೇನು ಹೇಳೋದಿಲ್ಲ ವೇದ. ನೀವು ನಿಮ್ಮ ಸೋದರ ಸೊಸೆ ವಿಷಯದಲ್ಲಿ ಎಷ್ಟೇ ಹೇಳಿದ್ರು ನನಗೆ ಮಾತ್ರ ನಂಬಿಕೆ ಬರ್ತಾ ಇಲ್ಲ. ಅವನಿ ಸತ್ಯ ಮಧ್ಯ ಇರೋದು ಸ್ವಚ್ಛವಾದ ಸ್ನೇಹ ಅಂತ ನೀವು ಹೇಳ್ತಿದ್ದೀರಾ. ಸ್ನೇಹಕ್ಕೆ ಕೆಲವು ಮಿತಿ ಇರುತ್ತೆ. ಆ ಮಿತಿನ ಅವರೇ ಮೀರ್ತಾ ಇರೋವಾಗ ಅದು ಸ್ನೇಹ ಅಂತ ಹೇಗನ್ಸುತ್ತೆ? ಅಕ್ಷಯ ತನ್ನ ಸ್ನೇಹಿತೆ ಮಗಳಾಗಿರೋದಕ್ಕೆ ಮನೆವರೆಗೂ ಬಂದು ಸ್ಕೂಲಿಗೆ ತಾನೇ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೊರಟಿದ್ದ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನನಗೆ ತಡ್ಕೊಳ್ಳೋದಕ್ಕೂ ಆಗಲಿಲ್ಲ ಕೂಡ. ಸತ್ಯಗೂ ಅಕ್ಷಯಂಗೂ ಮಧ್ಯ ಏನೋ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮ್ಮನಿರು ಅವನಿ, ಅಳ್ಬೇಡ. ನಾನು ನಿನಗೇನಾದ್ರು ಅಂದ್ರೆ ನೀನು ಅಳ್ಬೇಕೆ ಹೊರತು ಮನೆಯವ್ರಿಗೇನಾದ್ರು ಅಂದ್ರೆ ಅಳ್ಬೇಕಾಗಿರೋ ಅಗತ್ಯ ಇಲ್ಲ. ಪರಿಸ್ಥಿತಿಗಳಿಗೆ ತಲೆ ಬಗ್ಸಿ ಆ ರಾಮ ತನ್ನ ಸೀತೆನ ಅನುಮಾನಿಸಿದ್ನೇನೋ ಆದ್ರೆ ನಾನು ನನ್ನ ಸೀತೆನ ಯಾವತ್ತೂ ಅನುಮಾನಿಸೋದಿಲ್ಲ. ಸುಮ್ಮನಿರು ಅವನಿ, ಅಳ್ಬೇಡ. ಅಮ್ಮನಿಗೆ ಈ ಮಧ್ಯೆ ಏನಾಗಿದೆಯೋ ಅರ್ಥ ಆಗ್ತಿಲ್ಲ. ಸ್ನೇಹನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ. ನಾವು ನಮ್ಮ ಹಳ್ಳಿಗೆ ಹೋಗೋಕು ಮುಂಚೆ ನಾನ್ ನೋಡಿದ ಅಮ್ಮ ಬೇರೆ, ಇವಾಗ ನಾನ್ ನೋಡ್ತಿರೋ ಅಮ್ಮನೇ ಬೇರೆ. ಇದ್ದಕ್ಕಿದ್ದ ಹಾಗೆ ಅತ್ತೆಗೆ ನಾನು ನನ್ನ ಮಗಳು ಯಾಕಷ್ಟು ದೂರ ಆದ್ವಿ ಅಂತ ಅರ್ಥ ಆಗ್ತಾ ಇಲ್ಲ ಬಾವ.
ನಾವೇನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನಿರೂಪಿಸಿ ನಮ್ಗೇನಾದ್ರೂ ಶಿಕ್ಷೆ ಕೊಟ್ರೆ ಸಹಿಸ್ಕೋತೀವಿ. ಏನು ಇಲ್ಲದೆ ಇರೋದಕ್ಕೆ ಕೂಡ ತನ್ನ ಮಾತಿಂದ ನಡವಳಿಕೆಯಿಂದ ತೊಂದರೆ ಕೊಡ್ತಾ ಇದ್ದಾರೆ. ಯಾಕಿಷ್ಟೆಲ್ಲ ಬದಲಾಗಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಅತ್ತೆನ ನಾನು ಅಮ್ಮನ್ ತರ ನೋಡ್ಕೋತಾ ಇಲ್ವಾ ಬಾವ? ಅತ್ತೆ ಗೌರವನ ಕಾಪಾಡ್ತಾ ಇಲ್ವಾ? ಪ್ರತಿ ಮನೇಲೂ ಸೊಸೆಯಂದ್ರು ಹೇಗಿರ್ತಾರೋ ಪ್ರತಿ ಅತ್ತೆಗೂ ಗೊತ್ತಿರತ್ತೆ. ನೀನ್ ಸೊಸೆಯಾಗಿ ಸಿಕ್ಕಿರೋದು ನಮ್ಮಮ್ಮ ಮಾಡಿರೋ ಅದೃಷ್ಟ. ಈ ಮಾತನ್ನ ಮೊದಲೆಲ್ಲ ಅಮ್ಮ ಎಷ್ಟೋ ಸಲ ಎಲ್ಲರ ಮುಂದೆನೂ ಹೇಳಿದಾಳೆ, ನಮ್ಮ ಬಂಧುಗಳ ಮುಂದೆನೂ ಹೇಳಿದಾಳೆ, ನಮ್ಮ ಊರ್ನವ್ರ ಮುಂದೆನೂ ಹೇಳಿದಾಳೆ. ಅಂಥದ್ದು ಯಾಕೆ ಬದಲಾಗಿದ್ದಾಳೋ ಅದ್ರ ಹಿಂದೆ ಇರೋ ಕಾರಣ ಏನೋ ಗೊತ್ತಾಗ್ತಿಲ್ಲ. ಯಾರು ಏನು ಅನ್ಕೊಂಡ್ರು ನನ್ನ ದೃಷ್ಟಿಲಿ ನೀನು ದೊಡ್ಡವಳು. ಅಮ್ಮನವ್ರ ಕಾಲು ತೊಳೆದು ಆ ನೀರನ್ನ ತಲೆ ಮೇಲೆ ಹಾಕೊಂಡ್ರೆ ಎಷ್ಟು ಪುಣ್ಯ ಸಿಗುತ್ತೋ, ನಿನ್ ಕಾಲು ತೊಳೆದು ಆ ನೀರನ್ನ ತಲೆ ಮೇಲೆ ಹಾಕೊಂಡ್ರೆ ನಮಗೂ ಅಷ್ಟೇ ಪುಣ್ಯ ಸಿಗುತ್ತೆ. ನಿನ್ನಂತ ಗಂಡ ಸಿಗೋದು ನನ್ನ ಅದೃಷ್ಟ ಬಾವ. ನೀನ್ ನನಗ್ ಜೊತೆಯಾಗಿರ್ಲಿಲ್ಲ ಅಂದಿದ್ರೆ ಈ ಕುಟುಂಬ ನನ್ ಮೇಲೆ ಇಲ್ಲ ಸಲ್ಲದ ಆರೋಪನ ಹೊರಿಸಿ ಹೊರಗಡೆ ಹಾಕ್ಬಿಡ್ತಿದ್ರು. ನಿನ್ ಕಾಲ್ ತೊಳೆದು ನಾನ್ ನೀರನ್ನ ತಲೆಗೆ ಹಾಕೋಬೇಕು ಬಾವ. ಅವನೇ ನನ್ ಗಂಡ ದೊಡ್ಡವನು ಅಂತ ನನಗೆ ಗೊತ್ತು. ಆದ್ರೆ ಅಲ್ಲಿ ಎಲ್ರ ಮುಂದೆ ಮೊದಲು ನಡೆದಿದ್ದೆಲ್ಲ ನೆನ್ಪಿಟ್ಕೊಂಡು ಅವ್ರಿಗೆ ನೆನಪಾಗೋ ಹಾಗೆ ಮಾಡಿ ನನ್ನ ವ್ಯಕ್ತಿತ್ವನ ಕಾಪಾಡ್ದೆ. ಹೆಂಡತಿಯಾಗಿ ನಂಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಬಾವ? ಇಂಥ ಗಂಡನ ಮೀರಿರೋ ಸಂಪಾದನೆ ಇನ್ನೇನಿರತ್ತೆ? ನಮ್ ಸಂಬಂಧ ಹೀಗೆ ಇಲ್ಲ ಅಂದ್ರೆ ನಮ್ಮ ಮಧ್ಯ ದೂರ ಬಂದ್ಬಿಡುತ್ತೆ ಬಾವ. ಎಷ್ಟೇ ಜನ ಬಂದ್ರೂ ನಮ್ಮ ಸಂಬಂಧನ ಬೇರೆ ಮಾಡೋಕ್ಕಾಗಲ್ಲ ಅವನಿ. ನೀನ್ ಧೈರ್ಯವಾಗಿರು. ನಾನು ಅಪ್ಪ ಅಮ್ಮನ ಜೀವನದೊಳಗೆ ಬಂದಾಗಿಂದ ಅಪ್ಪ ಅಮ್ಮಂಗೆ ಸಂತೋಷನೇ ಇಲ್ಲ. ಅಪ್ಪ ಅಮ್ಮಂಗೋಸ್ಕರ ನಾನು ಏನಾರು ಮಾಡಬೇಕು. ಅಳ್ಬೇಡ, ಸುಮ್ಮನಿರು. ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮನಿಂದ ದೂರ ಆದೆ. ಸ್ವಲ್ಪ ವರ್ಷಗಳ ನಂತರ ಹತ್ರ ಆದೆ. ನಾವು ಒಂದಾದ್ಮೇಲೆ ನನ್ನ ಜೀವನ ಬದಲಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಅವರು ಸಂತೋಷವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆ ನಡೀತಿದೆಯಲ್ಲ ಏನು ಸ್ವಾಮಿ? ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ಅಮ್ಮ ಅಂತೂ ನನ್ನಿಂದ ತುಂಬ ತೊಂದರೆ ಅನುಭವಿಸ್ತಿದ್ದಾಳೆ. ಅಜ್ಜಿ ಬಾಯಿಗೆ ಬಂದಾಗ ಬೈತಿದ್ದಾರೆ. ದಿನ ಏನೋ ಒಂದು ಜಗಳ ನಡೀತಿದೆ. ಅಪ್ಪ ಅಮ್ಮ ಸಂತೋಷವಾಗಿರಬೇಕು. ಅಜ್ಜಿ ನಮ್ಮನ್ನ ಹೊರಗಿನವ್ರ ಥರ ನೋಡಬಾರ್ದು. ಹಾಗೆ ಆಗ್ಬೇಕಂದ್ರೆ ನೀನು ಏನು ಮಾಡು ಅಂದ್ರೆ ಮಾಡ್ತೀನಿ ಸ್ವಾಮಿ. ತಾಯಿ, ಈ ಕಡೆ ಬಾ ತಾಯಿ. ಕೂತ್ಕೋ ತಾಯಿ. ನೀನೇನೋ ದುಃಖದಲ್ಲಿದೆಯಾ ಅಂತ ಅರ್ಥ ಆಯ್ತು ತಾಯಿ. ನಿನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡೆ ತಾಯಿ. ನಿನ್ನ ಸಮಸ್ಯೆಗೆ ಪರಿಹಾರ ಹೇಳ್ತೀನಿ. ಕೈ ಕೊಡೆ ತಾಯಿ. ಕಣಿ ಹೇಳ್ತೀನಮ್ಮ ಕಣಿ. ಇದ್ದದ್ದು ಇದ್ದ ಹಾಗೆ ಹೇಳ್ತೀನಿ, ಇಲ್ದಿರೋದು ಇಲ್ದಿರೋ ಹಾಗೆ ಹೇಳ್ತೀನಿ. ಮಧುರೆ ಮೀನಾಕ್ಷಿ ಸಾಕ್ಷಿ, ನಿಜವಾದ ಕನಕದುರ್ಗಮ್ಮ ಸಾಕ್ಷಿ, ಕಂಚಿ ಕಾಮಾಕ್ಷಿಯಮ್ಮ ಹೇಳು ತಾಯಿ.
ಅರ್ಥ ಆಯ್ತು ತಾಯಿ. ಅಮ್ಮ ನಿನಗೆ ಪರಿಹಾರ ತೋರಿಸಿದ್ಲು ತಾಯಿ. ನಿಮ್ಮ ಮನೆಯಲ್ಲಿ ದೇವರ ಮನೆ ಇದೆ, ಅದರಲ್ಲಿ ಅಮ್ಮ ಇದ್ದಾಳೆ. ಅಮ್ಮನ ಹತ್ರ ಬೆಲೆ ಬಾಳೋ ಮುಗುತಿ ಇದೆ. ನಿಜಾನೇನಾ ತಾಯಿ? ನಿಜನೇ. ಹಾ, ಅಮ್ಮನವರು ನನಗೆ ಎಲ್ಲ ಹೇಳಿದ್ದಾರೆ. ಇಷ್ಟೊತ್ತಿಗೆ ನಿನಗೆ ಮೂಗುತಿ ಸ್ವಂತ ಆಗ್ಬೇಕಿತ್ತು, ನೀನು ಹಾಕೋಬೇಕಿತ್ತು. ಸಮಸ್ಯೆಯಿಂದ ಅದು ನಿನಗೆ ಸೇರಿಲ್ಲ. ಈಗ ಹೇಳೋದನ್ನ ಹುಷಾರ ಕೇಳು. ದೇವರ ಮನೆಗೆ ಹೋಗೋ ಜಾತಕ ನಿಂದು, ಮೂಗುತಿನ ಮುಟ್ಟೋ ಅಂತ ಅರ್ಹತೆ ನಿಂದು. ಅದಕ್ಕೆ ಅಮ್ಮನವ್ರ ಹತ್ರದಿಂದ ಆ ಮೂಗುತಿನ ಹೊರಗೆ ತಗೊಂಡ್ಬಾರೆ ತಾಯಿ. ನಿನ್ನ ಮೂಗಿಗೆ ಹಾಕೋ. ರಾತ್ರಿ ಎಲ್ಲ ಅದ್ರ ಜೊತೆನೆ ಮಲ್ಕೊಳ್ಳೆ ತಾಯಿ. ಬೆಳಗ್ಗೆನೆ ಎದ್ದು ತಿರುಗಿ ಅಮ್ಮನವ್ರ ಹತ್ರನೇ ಇಟ್ಟು ನಮಸ್ಕಾರ ಮಾಡ್ಕೊಳ್ಳೆ ತಾಯಿ. ಸಮಸ್ಯೆ ಎಲ್ಲ ಹೋಗುತ್ತೆ, ದೃಷ್ಟಿ ಎಲ್ಲ ಹೋಗುತ್ತೆ. ನಿನಗೂ ನಿನ್ನ ತಂದೆ ತಾಯಿಗೂ ನಿನ್ನ ಕುಟುಂಬಕ್ಕೆ ಎಲ್ಲ ಒಳ್ಳೇದೇ ಆಗುತ್ತೆ. ನಿಜವಾಗ್ಲೂನಾ? ಇದು ನನ್ನ ಮಾತಲ್ಲ, ಅಮ್ಮನವ್ರ ಮಾತು. ಇದನ್ನು ಬಿಟ್ರೆ ಬೇರೆ ದಾರಿ ಇಲ್ಲ. ನೀನ್ ಹೇಳ್ದಾಗೆ ಮಾಡ್ತೀನಮ್ಮ. ಹೊರಡು ಹೊರಡು. ಸೂಪರ್ ಆಗಿ ಹೇಳ್ದೆ, ಪೂರ್ತಿಯಾಗಿ ನಂಬಿದ್ಲು. ನಿನ್ನ ಆಕ್ಟಿಂಗ್ ಸೂಪರ್. ನನ್ ಬಂಗಾರ ಹೇಳ್ದ ಹಾಗೆ ಆಸ್ ಇಟ್ ಈಸ್ ಆಗಿ ಮಾಡಿದ್ಯಾ. ಕೃಷ್ಣ, ದುಡ್ಡು ಕೊಡು. ತಗೊಳ್ಳಿ. ಇನ್ನು ನೀನು ಹೊರಡಮ್ಮ. ಸರಿಯಮ್ಮ. ಬಂಗಾರ, ಅಕ್ಷಯ ಪೆದ್ದಿ ತರ ನಂಬಿದಕ್ಕೆ ಇವತ್ತು ರಾತ್ರಿ ಆ ಕೆಲ್ಸನ್ನೇ ಮಾಡ್ತಾಳೆ. ಆದ್ರೂ ನೀನ್ ಯಾವುದೇ ಸ್ಕೆಚ್ ಹಾಕಿದ್ರು ಅದು ತುಂಬಾ ಅದ್ಭುತವಾಗಿರುತ್ತೆ ಬಂಗಾರ. ನಾವು ಇನ್ ಹೊರಡೋಣವಾ? ವಿಕಾಸ್ಗೆ ಅಪ್ಡೇಟ್ ಕೊಡೋಣ ಇರು. ಹಾ, ಮೂಗುತಿ ಹೊರಗಡೆ ಬಂತ? 50% ನನ್ನ ಕೆಲಸ ಆಗಿದೆ. ಇನ್ನೊಂದು 50% ಇವತ್ತು ರಾತ್ರಿ ಆಗೋಗುತ್ತೆ. ಬೆಳಿಗ್ಗೆಗೆಲ್ಲ ಸಕ್ಸಸ್ಫುಲ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ನೀನ್ ಸಿದ್ಧವಾಗಿರು. ನಾನು ಆಲ್ರೆಡಿ ಸೇಠ್ ಹತ್ರ ಮಾತಾಡಾಗಿದೆ. ಅವನು ದುಡ್ಡನ್ನ ರೆಡಿ ಮಾಡ್ಕೊಂಡಿದ್ದಾನೆ. ಈಗ ನಿಮ್ಮಿಂದ ಲೇಟ್ ಅನ್ನೋದು ಬಿಟ್ರೆ ನನ್ನ ಕಡೆಯಿಂದ ಯಾವುದೇ ರೀತಿ ಲೇಟ್ ಇಲ್ಲ. ಓಕೆ, ನಾಳೆ ಸಿಗೋಣ. ಯಾವುದಕ್ಕೂ ಒಳ್ಳೇದು. ಸ್ವಲ್ಪ ಹುಷಾರಾಗಿರಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಲಾಸ್ಟ್ ಟೈಮ್ ಅಮ್ನೂರ್ ವಿಗ್ರಹನ ಎತ್ಕೊಂಡು ಹೋಗಿದ್ದ ಫಾರಿನ್ ಗ್ಯಾಂಗು ಆಕ್ಸಿಡೆಂಟ್ ಆಗಿ ಸುಟ್ಟು ಬೂದಿ ಆಗೋದ್ರಂತಲ್ವಾ? ನಿಮ್ಗೆ ಅಂತ ಅಪಾಯ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಅಮ್ಮನವ್ರು ಇಲ್ಲಿವರೆಗೂ ನನಗೇನು ಮಾಡಿಲ್ಲ. ಆದ್ರೂ ನಾನೇನ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ವಲ್ಲ. ಸುಳ್ಳು ಜಾತಕದವಳು ನಿನ್ಗೆ ಈ ರೇಂಜಲ್ಲಿ ಸಹಾಯ ಆಗ್ತಿದೆ ಅಂದ್ರೆ ನೀನ್ ತುಂಬಾ ಲಕ್ಕಿ. ಬ್ರೋ, ನಾನು ನಿಹಾರಿಕನ್ ಬಗ್ಗೆ ಕಮೆಂಟ್ ಮಾಡಿದೆ ಅಂದ್ರೆ ಚೆನ್ನಾಗಿರಲ್ಲ. ನಮ್ ಡೀಲ್ ಎಷ್ಟೋ ಅಷ್ಟೊಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಬ್ರೋ, ಕೂಲ್. ನಾಳೆ ಸಿಗೋಣ. ಬಾಯ್. ಬಂಗಾರ, ಈ ವಿಕಾಸ್ ಸ್ವಲ್ಪ ಓವರ್ ಆಗಿ ಆಡೋದು ಜಾಸ್ತಿ. ಸರಿ ಬಿಡು, ಹೊರಡೋಣ. ಬಂಗಾರ, ಎಲ್ಲ ಮಲಗಿದ್ದಾರೆ. ಈ ಅಕ್ಷಯ್ ಇನ್ನು ಹೊರಗಡೆ ಬಂದಿಲ್ವಲ್ಲ ಏನು? ಎಲ್ಲರ ಹಾಗೆ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳ ಏನು? ನೋಡ್ಕೊಂಬರೋಣ ಬಾ ಒಂದ್ಸಲ. ನಡಿ. ಮೂಗುತಿನ ದೇವ್ರ ಮನೆಯಿಂದ ತಗೊಂಡ್ ಬರೋದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ್ರೆ ಈ ತರ ನಿದ್ದೆ ಮಾಡ್ತಾ ಇದ್ದಾಳೆ. ನಾವು ಹೋಗಿ ತಟ್ಟಿ ನಿದ್ರೆಯಿಂದ ಎಪ್ಸಣ್ವಾ? ಅವಳನ್ನ ಎಪ್ಸಿ ಮೂಗುತಿನ ಹಾಕೊಳ್ಳಮ್ಮ ಅಂತ ಹೇಳ್ತೀಯಾ? ಕಿಂಡಲ್ ಎಲ್ಲ ಬೇಡ, ಏನಾದರೂ ಐಡಿಯಾ ಇದ್ರೆ ಹೇಳು.
ಕಣಿ ಹೇಳ್ತೀನಮ್ಮ ಕಣಿ, ಇದ್ದದ್ದು ಇದ್ದಂಗೆ ಹೇಳ್ತೀನಿ, ಇಲ್ದದ್ದು ಇಲ್ದಂಗೆ ಹೇಳ್ತೀನಿ, ನಡೆದದ್ದು ನಡೆದಂಗೆ ಹೇಳ್ತೀನಿ, ನಡೆಯೋದು ನಡೆದಂಗೆ ಹೇಳ್ತೀನಿ. ಕಂಚಿ ಕಾಮಾಕ್ಷಿ ಅಮ್ಮ ಮಾತು, ಮಧುರೆ ಮೀನಾಕ್ಷಿ ಅಮ್ಮನ ಮಾತು, ನಿಜವಾದ ಕನಕದುರ್ಗಮ್ಮನ ಮಾತು. ಅಮ್ಮನವರ ಮನೆಯಿಂದ ಮೂಗುತಿಯನ್ನ ಹೊರಗೆ ತಗೊಂಡ್ ಬಾರೆ ತಾಯಿ. ನಡಿ ನಡಿ. ಏನ್ ಬ್ರೈನ್ ಬಂಗಾರ ನಿಂದು. ನೀನ್ ಮನ್ಸ್ ಮಾಡಿದ್ರೆ ಕೋಮದಲ್ಲಿರೋ ಪೇಷಂಟ್ನ ಕೂಡ ಎಬ್ಬಿಸ್ಬಿಡ್ತೀಯ. ನೋಡು ಕಣಿ ಹೇಳೋಳು ಹೇಳ್ದಾಗೆ ಮಾಡಬೇಕು. ಅಪ್ಪ ಅಮ್ಮಂಗೆ ನನ್ನಿಂದ ತುಂಬ ತೊಂದರೆ ಆಗ್ತಿದೆ. ಅದಕ್ಕೆ ಕಣಿ ಹೇಳೋಳು ಹೇಳ್ದಾಗೆ ನಿನ್ನ ಮೂಗುತಿನ ಧರಿಸಿ ರಾತ್ರಿ ಎಲ್ಲ ನಿದ್ದೆ ಮಾಡಿ ಬೆಳಗ್ಗೆ ನಿನ್ನ ಹತ್ರನೇ ಇದ್ಬಿಡ್ತೀನಿ. ಅಪ್ಪ ಅಮ್ಮನ ಕಷ್ಟನ ತೀರಿಸು ತಾಯಿ. ಕುಟುಂಬದಲ್ಲಿ ಯಾವುದೇ ಜಗಳ ಆಗದಿರೋ ಹಾಗೆ ನೋಡ್ಕೋ ತಾಯಿ. ಮನೆಗೆ ಬಂದಿರೋ ಕಷ್ಟ ಎಲ್ಲ ದೂರ ಆಗಬೇಕು.
ಪ್ರತಿ ವರ್ಷ ನಿಮ್ಮ ಮನೆ ಸೊಸೆ ಈ ಮೂಗ್ತಿನ ಧರಿಸಿ ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು. ಅವಳ ನಂತರ ಮುಂದಿನ ತಲೆಮಾರಿಗೆ ಸಂಬಂಧಿಸಿದ ಸೊಸೆನೋ ನಿಮ್ಮ ಮನೆ ಮಗಳೋ ಹೀಗೆ ತಲೆತಲಾಂತರವಾಗಿ ಮುಂದೆ ಹೋಗ್ತಾನೇ ಇರಬೇಕು.